ಸಂಸ್ಕೃತ ಕಲಿಯೋಣ. 2ನೇ ಕ್ಲಾಸ್ ಇವತ್ತು. ನಿನ್ನೆ ಈ ಶಬ್ದಗಳನ್ನು ಅರ್ಥ ಮಾಡ್ಕೊಂಡಿದ್ದು ಒಂದ್ಸತಿ ರಿವೈಸ್ ಮಾಡೋಣ. ಅಹಂ ಅಂದ್ರೆ ನಾನು, ಅಹಂ ಬ್ರಹ್ಮಾಸ್ಮಿ. ತ್ವಂ ಅಂದ್ರೆ ನೀನು, ತತತ್ವಂ. ಸಹ ಅಂತಂದ್ರೆ ಥರ್ಡ್ ಪರ್ಸನ್ ಬರ್ಬಿಡ್ತೀನಿ, ಮೂರನೇ ವ್ಯಕ್ತಿ. ಓಕೆ, ಸಹನಾವವತು. ಗಚ್ಚ ಅಂತಂದ್ರೆ ಹೋಗು. ಆಗಚ್ಚ ಅಂದ್ರೆ ಬಾ. ಇವತ್ತೊಂದು ಹೊಸ ವರ್ಡ್ ಕಲ್ತ್ವಿ. ಗಚ್ಚ ಅಂದ್ರೆ ಹೋಗು, ಆಗಚ್ಚ ಅಂತಂದ್ರೆ ಬಾ ಅಂತ ಅರ್ಥ. ಆಗುತ್ತಾ? ನೆಕ್ಸ್ಟ್, ಕುತ್ರ ಅಂದ್ರೆ ಎಲ್ಲಿ. ಇದು ಕ್ವಶನ್ ಮಾರ್ಕ್ ಎಲ್ಲಿ. ಯತ್ರ ಅಂದ್ರ ಎಲ್ಲಿ. ಇದು ಎಲ್ಲಿ, ಆನ್ಸರ್ ಅಲ್ಲಿ ಇರ್ತಕ್ಕಂಥ ಎಲ್ಲಿ. ಅತ್ರ ಅಂತಂದ್ರ ಇಲ್ಲಿ. ತತ್ರ ಅಂದ್ರ ಅಲ್ಲಿ. ಸರ್ವತ್ರ ಅಂದ್ರ ಎಲ್ಲ ಕಡೆ. ತಿಳಿತಾ? ಕಿಮ್ ಅಂದ್ರೆ ಏನು. ಕುತ್ರ ಅಂದ್ರೆ ಎಲ್ಲಿ. ಕಹ ಅಂದ್ರೆ ಯಾರು. ಕದ ಅಂದ್ರೆ ಯಾವಾಗ. ಕಿಮರ್ಥಂ ಅಂತಂದ್ರೆ ಏಕೆ. ಕಿಮ್ ಅರ್ಥಂ. ಕಿಮ್ ಅಂದ್ರೆ ಏನು, ಏನು. ಕಿಮ್ ಅಂದ್ರೆ ಏನು, ಅರ್ಥಂ ಯಾತಕ್ಕೋಸ್ಕರ, ಏನಕ್ಕೆ ಅಂತಾರಲ್ಲ, ಏನಕ್ಕೆ ಹೋಗಿ ಅದು ಏಕೆ ಆಗಿರ್ತದೆ. ಹಂಗ ಕಿಮರ್ಥಂ. ಓಕೆ, ಇವತ್ತು 3 ಹೊಸ ವರ್ಡ್ಗಳನ್ನ ಕಲಿಯೋಣ. ಒಂದು ನ ಅಂದ್ರೆ ಇಲ್ಲ, ಇದು ನಕಾರ ಅಂತ ಹೇಳ್ತೀನಿ. ಅದಕ್ಕೆ ನಕಾರ. ಅಸ್ತಿ ಅಂದ್ರೆ ಇದೆ. ನಾಸ್ತಿ ಅಂದ್ರೆ ಇಲ್ಲ. ಈಗ ಇದು ನಾಸ್ತಿಗೂ ಮತ್ತು ಈ ನಕು ಏನದ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಅದ. ಇಲ್ಲಿ ನಾಸ್ತಿ ಅಂದ್ರೆ ಇಲ್ಲ, ಇಲ್ಲ ಅಂದ್ರೆ ಅದು ಅಲ್ಲಿ ಇಲ್ಲ. ಹಿಂಗ ಯಾವ್ದೋ ಒಂದು ವಸ್ತು ಅಪ್ಪ, ಇದು ವಸ್ತು ಅಲ್ಲಿ ಐತೆ ನೋಡ್ರಿ ಅಂತಂದ್ರೆ ಅದು ಅಲ್ಲಿ ಇಲ್ಲ. ಪೆನ್ನು ಇದು ಅಲ್ಲೇ ಇದೆಯಾ, ಪೆನ್ನು ಅಲ್ಲಿ ಇಲ್ಲ, ಆ ಇಲ್ಲ. ಇದು ನ ಅಂತಂದ್ರೆ ಏನ್ ಗೊತ್ತಾ, ನಕಾರ ಅಂತಂದ್ರೆ ಈಗ ಏನೋ ಒಂದು ಹೇಳ್ಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್, ಗಚ್ಚ ಅಂತಂದು ಹೇಳಿದ್ವಿ, ಹೋಗು ಅಂತ. ಅದು ಗಚ್ಚ. ನ ಗಚ್ಚ ಅಂತಂದ್ರೆ ಹೋಗೋದಿಲ್ಲ. ಅಂದ್ರೆ ಈ ನ ನೀವೇನ್ ಮಾಡ್ಬೋದು ಅಂದ್ರೆ ಯಾವುದೇ ವಸ್ತುಗಳ ಮುಂಚೆ ಅಪ್ಲೈ ಮಾಡ್ಬೋದು. ಇದು ನಕಾರ. ನಾಸ್ತಿ ಅಂದ್ರೆ ಅದು ಇಲ್ಲ, ಇದು ಅಬ್ಸೆಂಟ್ ಅಂತ ಅರ್ಥ. ಇದು ಅಬ್ಸೆಂಟ್. ಇದು ನ ಅಂದ್ರೆ ಅಪೋಸಿಟ್, ಇಲ್ಲ ಅಂತ. ಓಕೆ, ಮುಂದೆ ನಿಮ್ಗೆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ನಾವು ಇಷ್ಟೇ ಕಲಿಯೋಣ, ಇಷ್ಟೇ ವರ್ಡ್ಸ್ಗಳು ಸಾಕು. ಈಗ ಅವುಗಳನ್ನು ಯೂಸ್ ಮಾಡೋದು ಹೆಂಗ ಅಂತ. ಈಗ ಭಾಳ ವರ್ಡ್ಸ್ ಬಂದಿದಾವಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಒಳಗಡೆ ಒಂದಿಷ್ಟು ವರ್ಡ್ಸ್ಗಳನ್ನು ಹೊಸ ಕಲ್ತಿದೀವಿ. ಪ್ಲಸ್ ನ, ಅಸ್ತಿ ಮತ್ತು ನಾಸ್ತಿ ಅನ್ನೋ ವರ್ಡನ್ನು ಕಲ್ತಿದ್ವಿ. ಸೆಂಟೆನ್ಸ್ ನೋಡೋಣ. ಓಕೆ, ಹೇಳ್ರಿ. ನಾನು ಹೋಗುವುದಿಲ್ಲ. ಅಹಂ, ನೀವೇ ಬರೀರಿ ಇದನ್ನು ಕೆಳಗಡೆ, ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ. ನಾನು ಹೋಗುವುದಿಲ್ಲ. ಅಹಂ ನ ಗಚ್ಚಾಮಿ. ನ ಗಚ್ಚಾಮಿ. ಅಹಂ ಅಂದ್ರೆ ನಾನು, ಹೋಗುವುದಿಲ್ಲ ನ ಗಚ್ಚಾಮಿ. ಗಚ್ಚಾಮೀನ ಅನ್ನಕ್ ಬರಲ್ಲ, ನ ಗಚ್ಚಾಮಿ. ಓಕೆ, ನೀನು ಯಾಕೆ ಹೋಗುವುದಿಲ್ಲ. ಇಲ್ಲಿ ಕನ್ವರ್ಸೇಷನ್ಸ್ ನಡೀತಾ ಇದೆ. ತ್ವಂ ಕಿಮರ್ಥಂ ನ ಗಚ್ಚಮಿ, ನ ಗಚ್ಚಸಿ. ಕಿಮರ್ಥಂ ನ ಗಚ್ಚಸಿ. ಗಚ್ಚಸಿ ಬಂತಿಲ್ಲ, ಯಾಕ ತ್ವಂ ಐತಲ್ಲ, ಗಚ್ಚಸಿ ಬಂತು. ಅವನು ಹೋಗುವುದಿಲ್ಲ. ಓಕೆ, ಸಹ ನ ಗಚ್ಚಸ್ತಿ. ನ ಗಚ್ಚತಿ. ಅವನು ಹೋಗುವುದಿಲ್ಲ. ಅವನು ಏಕೆ ಹೋಗುವುದಿಲ್ಲ. ಸಹ ಕಿಮರ್ಥಂ ನ ಗಚ್ಚತಿ. ನ ಗಚ್ಚತಿ. ಓಕೆ, ನಾನು ಅಲ್ಲಿಗೆ ಹೋಗುವುದಿಲ್ಲ. ಅಹಂ ತತ್ರ ನ ಗಚ್ಚತಿ. ಗಚ್ಚಾಮಿ. ಇಲ್ಲೆಲ್ಲಿ ತಪ್ಪಲ್ಲೇನು? ಹಾ, ಕರೆಕ್ಟ್. ಅಹಂ ತತ್ರ ಅಂದ್ರೆ ಅಲ್ಲಿ. ತತ್ರ ನ ಗಚ್ಚಾಮಿ. ಅಲ್ಲಿ ಹೋಗುವುದಿಲ್ಲ. ನೀನು ಅಲ್ಲಿಗೆ ಏಕೆ ಹೋಗುವುದಿಲ್ಲ. ತ್ವಂ ತತ್ರ ಕಿಮರ್ಥಂ ನ ಗಚ್ಚಸಿ. ಅದು ಕ್ವಶನ್. ಅವನು ಅಲ್ಲಿಗೆ ಹೋಗುವುದಿಲ್ಲವೇನು. ನೋಡಿ, ಇಲ್ಲಿ ಏನು ಅಂತ ಬಂತು. ಅವನು ಅಲ್ಲಿಗೆ ಹೋಗುವುದಿಲ್ಲವೇನು. ಸಹ ತತ್ರ ನ ಗಚ್ಚತಿ ಕಿಂ. ಇಲ್ಲಿ ಏನು ಅಂತಿತ್ತಲ್ಲ, ಕಿಮ್ ಆಗೋದು ಕ್ವಶನ್ ಮಾರ್ಕ್. ಓಕೆ, ನೆಕ್ಸ್ಟ್, ಅವನು ಅಲ್ಲಿಗೆ ಹೋಗುತ್ತಾನೆ. ಸಹ ತತ್ರ ಗಚ್ಚತಿ. ನಾನು ಎಲ್ಲಾ ಸ್ಥಳದಲ್ಲಿ ಹೋಗುವುದಿಲ್ಲ, ನಾ ಎಲ್ಲ ಕಡೆ ಹೋಗಂಗಿಲ್ಲ. ಹೌದಾ. ಅಹಂ ಸರ್ವತ್ರ ನ ಗಚ್ಚಾಮಿ. ಅಲ್ಲಿ ಯಾರು ಹೋಗುವುದಿಲ್ಲ. ಹೊಸ ವರ್ಡ್ ಬಂತು ನೋಡಿ ಇಲ್ಲಿ. ಅಲ್ಲಿ ಯಾರು ಹೋಗುತ್ತಾರೆ. ಯಾರು ಅಂದ್ರೇನು, ಕಹ. ಅಲ್ಲಿ ಅಂದ್ರೆ ತತ್ರ ಕಹ ಗಚ್ಚಸಿ. ಹಾ, ಗಚ್ಚತಿ ಥರ್ಡ್ ಪರ್ಸನ್ ಅಲ್ಲ ಇದು. ಗಚ್ಚತಿ. ತತ್ರ ಕಹ ಗಚ್ಚತಿ. ಅಲ್ಲಿ ಯಾರು ಹೋಗುತ್ತಾರೆ. ಎಲ್ಲ ಕಡೆ ಯಾರು ಹೋಗುತ್ತಾರೆ. ಸರ್ವತ್ರ ಕಹ ಗಚ್ಚತಿ.
ಗಚ್ಚತಿ. ಇಲ್ಲಿ ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ವಿ. ಅಲ್ಲಿ ಯಾರು ಹೋಗುವುದಿಲ್ಲ. ತತ್ರ ತತ್ರ ಕಹ ನ ಗಚ್ಚತಿ ನ ಗಚ್ಚತಿ. ಅಲ್ಲಿ ಯಾರು ಇದ್ದಾರೆ, ಯಾರು ಇದ್ದಾರೆ ಅಂತ, ಯಾರು ಇದ್ದಾರೆ ಹೊಸ ವರ್ಡ್ ಇದೆ. ಕಾನ್ಸಂಟ್ರೇಟ್ ಆನ್ ದಿಸ್. ಓಕೆ, ಅಲ್ಲಿ ತತ್ರ ತತ್ರ ಕಹ ಅಸ್ತಿ. ನೋಡಿಲ್ಲ, ಅಸ್ತಿ ಅಷ್ಟೇ, ಇದ್ದಾರೆ, ಇರು, ಇದೆ, ಹೌದಾ? ಇದೆಲ್ಲ ಏನಿದು ಅಸ್ತಿ. ತತ್ರ ಕಹ ಅಸ್ತಿ, ಅಲ್ಲಿ ಯಾರು ಇಲ್ಲ. ತತ್ರ ಕಹ ನಾಸ್ತಿ ಕಹ ನಾಸ್ತಿ, ಅಲ್ಲಿ ಯಾರಿಲ್ಲ. ಅಲ್ಲಿ ನಾನು ಇದ್ದೇನೆ, ಅಲ್ಲಿ ನಾನು ಇದ್ದೇನೆ. ಇಲ್ಲಿ ಇದು ಬಹಳ ಮತ್ತೆ ಸ್ಟಾರ್ ಇದು. ಅಲ್ಲಿ ಅಂದ್ರೇನು? ತತ್ರ ತತ್ರ ಅಹಂ ಅಸ್ತಿ ಏನಕ್ಕೆ ಬರಲ್ಲ, ಅಸ್ಮಿ ಅಸ್ಮಿ ಬರ್ತೈತಿ. ಯಾಕ? ನಾನು ಅಸ್ಮಿ, ಯಾರು ಅಥವಾ ಥರ್ಡ್ ಪರ್ಸನ್ ಅಸ್ತಿ. ಅರ್ಥಾಯ್ತಾ? ಇಲ್ಲಿ ಯಾರು ಇದ್ದಾರೆ. ಇಲ್ಲಿ ಅಂದ್ರೆ ಅದು, ಇಲ್ಲಿ ಅಂದ್ರ ಅತ್ರ. ಅತ್ರ ಕಹ ಅಸ್ತಿ, ಇಲ್ಲಿ ಅವಳು ಇದ್ದಾಳೆ. ಅತ್ರ ಸಹ, ಎಲ್ಲರಿಗೂ ಸಹನೆ, ಸಹ ಅಸ್ತಿ. ಅರ್ಥಾಯ್ತಾ? ಅಲ್ಲಿ ಅವರು ಯಾವಾಗ ಬಂದರು? ದೊಡ್ಡ ಕ್ವಶನ್. ಅಲ್ಲಿ ಅಂದ್ರ ತತ್ರ ತತ್ರ ಸಹ ಕದಾ, ಹೊಸ ವರ್ಡ್, ಕದಾ ಗಚ್ಚತಿ ಗಚ್ಚತಿ. ಹೇಳ್ತಲ್ಲ, ಈ ರೀತಿ ನೀವೇ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಮಾಡ್ರಿ. ನೋಡಿ, ನಾವು ಯೂಸ್ ಮಾಡಿರ್ತಕ್ಕಂಥದ್ದು ಇವೇ ವರ್ಡ್ಗಳು. ಈ ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ಎಷ್ಟೋ ಸೆಂಟೆನ್ಸ್ಗಳನ್ನು ಮಾಡ್ಬೋದು. ದಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಕ್ರಿಯೇಟಿವಿಟಿ. ಡನ್. ಥ್ಯಾಂಕ್ ಯು.